ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ವರ್ಚುವಲ್ ಪ್ರವಾಸದ ಸಾಥ್ಯಾರ್ಥಿ ಭಾರತ್ ದರ್ಶನ್ ಕಸ್ತೂರಿ ಪರಿಚಯ. ಕೇಂದ್ರ ಸರ್ಕಾರದ ಪರಿಕಲ್ಪನೆಗೆ ಇಸ್ರೋ ಸಾರಥ್ಯ. ಲಾಲ್ಬಾಗ್ ವಾಕ್ಗೆ ತಜ್ಞರ ಕೊರತೆ, ಯೋಜನೆ ಅನುಷ್ಠಾನ ವಿಳಂಬಕ್ಕೆ ಸರ್ಕಾರದ ಉತ್ತರವೇನು? ಬುಡಕಟ್ಟು ಹೋಮ್ ಸ್ಟೇ ನಿರ್ವಾಹಕರಿಗೆ ಆತಿಥ್ಯ ಕೌಶಲ್ಯ ತರಬೇತಿ, ಕೇಂದ್ರ ಸರ್ಕಾರದಿಂದ ಕಾರ್ಯಕ್ರಮ ಆಯೋಜನೆ. ಐತಿಹಾಸಿಕ ಯೋಜನೆಗೆ ಚಾಲನೆ ನೀಡಿದ ಆಂಧ್ರ ಸರ್ಕಾರ, ಸರಕಾರಿ ಸಾರಿಗೆಗಳಲ್ಲಿ ವಿಶೇಷ ಚೇತನರಿಗೆ ಉಚಿತ ಪ್ರಯಾಣ. ದೇಶದ ಎಲ್ಲ ಐತಿಹಾಸಿಕ ಹಾಗೂ ಪಾರಂಪರಿಕ ತಾಣಗಳನ್ನು ರಕ್ಷಿಸಲು ಭಾರತ ಸರ್ಕಾರ ಹೊಸ ತಂತ್ರಜ್ಞಾನದ ಮೊರೆ ಹೊಕ್ಕಿದೆ. ಇಸ್ರೋ ಸಂಸ್ಥೆಯ ಸಹಾಯದೊಂದಿಗೆ ಅತ್ಯಾಧುನಿಕ ಉಪಗ್ರಹ ತಂತ್ರಜ್ಞಾನವನ್ನು ಸರ್ಕಾರ ಅನಾವರಣಗೊಳಿಸಲಿದೆ. ಈ ಉಪಗ್ರಹಗಳ ಸಹಾಯದಿಂದ ದೇಶದ ಪ್ರಮುಖ ಸ್ಮಾರಕಗಳ ಮೇಲೆ ಹದ್ದಿನ ಕಣ್ಣಿಡಲು ನಿರ್ಧರಿಸಿದೆ. ಇದಲ್ಲದೆ ಭಾರತ್ ದರ್ಶನ್ ಅಪ್ಲಿಕೇಶನ್ ಮೂಲಕ ರಾಷ್ಟ್ರೀಯ ಸ್ಮಾರಕಗಳ 2D ಮತ್ತು 3D ವರ್ಚುವಲ್ ಪ್ರವಾಸದ ಅನುಭವವನ್ನು ನೀಡಲಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಸಾರ್ವಜನಿಕರು ಭಾರತ್ ದರ್ಶನ್ ಬಳಸುವ ಮೂಲಕ ಜಗತ್ತಿನ ಯಾವುದೇ ಮೂಲೆಯಿಂದ ಪ್ರವಾಸಿ ತಾಣಗಳನ್ನು ಡಿಜಿಟಲ್ ರೂಪದಲ್ಲಿ ನೋಡಬಹುದು. ಇನ್ನು ಕಸ್ತೂರಿ ದೇಶದ ಮೊದಲ ಜಿಯೋಸ್ಪೇಷಿಯಲ್ ಗೇಟ್ವೇ ಆಗಿದ್ದು, ಉಪಗ್ರಹ ರವಾನಿಸುವ ಚಿತ್ರಗಳು, ನಕ್ಷೆಗಳು, ಸ್ಮಾರಕಗಳ ಸುತ್ತಮುತ್ತಲಿನ ಪರಿಸರ ಮತ್ತು ಇತಿಹಾಸದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದೆ. ದೇಶದಲ್ಲಿ ಇದೇ ಮೊದಲ ಬಾರಿಗೆ ಎಲ್ಲಾ ಪ್ರಮುಖ ಪಾರಂಪರಿಕ ತಾಣಗಳ ಸಂಪೂರ್ಣ ಚಿತ್ರಣ ಒಂದೇ ಅಪ್ಲಿಕೇಶನ್ನಲ್ಲಿ ದೊರೆಯುವ ಸೌಕರ್ಯ ಕಲ್ಪಿಸಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ವಾಕ್ ಟೂರಿಸಂ ಹವಾ ಹೆಚ್ಚಾಗಿದೆ. ಕಬ್ಬನ್ ಪಾರ್ಕ್, ಲಾಲ್ಬಾಗ್ ಮುಂತಾದ ಸುಂದರ ತಾಣಗಳಲ್ಲಿ ಸುತ್ತಾಡುವ ಅನುಭವ ನಿಜಕ್ಕೂ ಅಮೋಘ. ಈ ವಾಕಿಂಗ್ ಟೂರ್ ಜೊತೆಗೆ ಲಾಲ್ಬಾಗ್ ಅಥವಾ ಕಬ್ಬನ್ ಪಾರ್ಕ್ಗಳ ವಿವಿಧ ಸಸ್ಯ ಪ್ರಭೇದಗಳ ಮಾಹಿತಿ ತಿಳಿಸುವುದಕ್ಕೆ ಒಬ್ಬ ಗೈಡ್ ಇದ್ರೆ ಹೇಗಿರುತ್ತೆ? ಈ ರೀತಿಯ ವಿನೂತನ ಯೋಜನೆಯನ್ನ ಸರ್ಕಾರ ರೂಪಿಸಿದೆ. 6 ತಿಂಗಳ ಹಿಂದೆ ಕಬ್ಬನ್ ಪಾರ್ಕ್ನಲ್ಲಿ ಪ್ರಾರಂಭವಾದ ಕಬ್ಬನ್ ವಾಕ್ಸ್ ಯೋಜನೆಗೆ ಸಿಲಿಕಾನ್ ಸಿಟಿಯ ವಾಯು ವಿಹಾರಿಗಳಿಂದ ಭರ್ಜರಿ ರೆಸ್ಪಾನ್ಸ್ ದೊರಕಿದೆ. ಕಬ್ಬನ್ ಪಾರ್ಕ್ನಲ್ಲಿ ಬೆಳೆದು ನಿಂತಿರುವ ಸಾವಿರಾರು ಮರಗಳು ಮತ್ತು ಸಸ್ಯ ಪ್ರಭೇದಗಳ ಕುರಿತು ಮಾಹಿತಿ ಪಡೆಯುವಲ್ಲಿ ಸಾರ್ವಜನಿಕರು ತುಂಬಾ ಉತ್ಸುಕರಾಗಿದ್ದಾರೆ ಎಂದು ವರದಿಗಳು ತಿಳಿಸಿದೆ. ಈಗ ಈ ವಿಶಿಷ್ಟ ವಾಕಿಂಗ್ ಟೂರ್ ಯೋಜನೆ ಸಸ್ಯ ಕಾಶಿಯಲ್ಲೂ ಪ್ರಾರಂಭಿಸಲು ತಯಾರಿ ನಡೆದಿದ್ದು, ತಜ್ಞರ ಕೊರತೆಯಿಂದಾಗಿ ಯೋಜನೆ ಅರ್ಧಕ್ಕೆ ಸ್ಥಗಿತಗೊಂಡಿದೆ. ಈ ರೀತಿಯ ವಿನೂತನ ಯೋಜನೆಗೆ ಆದಷ್ಟು ಬೇಗ ಲಾಲ್ಬಾಗ್ನಲ್ಲೂ ಚಾಲನೆ ಸಿಗಲಿ. ಈ ನಿಟ್ಟಿನಲ್ಲಿ ಸರ್ಕಾರ ತ್ವರಿತವಾಗಿ ಸ್ಪಂದಿಸಲಿ ಎಂಬುದು ಪ್ರವಾಸಿ ಪ್ರಪಂಚದ ಕಳಕಳಿ. ಈ ದೇಶದಲ್ಲಿ ಸಿಗಾರ್ ಮಾಡುವುದನ್ನು ಒಂದು ಶ್ರೇಷ್ಠ ಕಲೆ ಎಂದು ಭಾವಿಸುತ್ತಾರೆ. ಇವರನ್ನ ದೊಡ್ಡ ಕಲಾವಿದರಂತೆ ಕಾಣಲಾಗುತ್ತದೆ. ಇಲ್ಲಿ ಇಂದಿಗೂ ಯಾವುದೇ ಯಂತ್ರಗಳ ಸಹಾಯವಿಲ್ಲದೆ ಸಂಪೂರ್ಣವಾಗಿ ಕೈಯಿಂದಲೇ ಸಿಗಾರ್ ತಯಾರಿಸಲಾಗುತ್ತದೆ. ಈ ಕೆಲಸ ಮಾಡುವವರನ್ನ ಟೋರ್ಸೆಡೋರ್ಸ್ ಎಂದು ಕರೆಯುತ್ತಾರೆ. ಸಿಗಾರ್ ಕಾರ್ಖಾನೆಗಳಲ್ಲಿ ನೂರಾರು ಕಾರ್ಮಿಕರು ಏಕಾಗ್ರತೆಯಿಂದ ಕೆಲಸ ಮಾಡುತ್ತಿರುವಾಗ ಅವರಿಗಾಗಿ ವೇದಿಕೆಯ ಮೇಲೆ ಒಬ್ಬ ವ್ಯಕ್ತಿ ಕುಳಿತು ದಿನಪತ್ರಿಕೆ ಅಥವಾ ಕಾದಂಬರಿಗಳನ್ನು ಓದಿ ಹೇಳುತ್ತಿರುತ್ತಾನೆ. ಇವನನ್ನ ಲೆಕ್ಚರ್ ಎಂದು ಕರೆಯುತ್ತಾರೆ. ಕೆಲಸದ ನಡುವೆ ಕಾರ್ಮಿಕರಿಗೆ ಬೇಸರವಾಗದಿರಲಿ ಮತ್ತು ಅವರ ಜ್ಞಾನ ಹೆಚ್ಚಲಿ ಎಂಬುದು ಈ ನೂರಾರು ವರ್ಷ ಹಳೆಯ ಸಂಪ್ರದಾಯದ ಉದ್ದೇಶ. ಈ ದೇಶದ ಮಾಜಿ ಅಧ್ಯಕ್ಷರಿಗೆ ಒಬ್ಬ ಅಂಗರಕ್ಷಕ ನೀಡಿದ ಸಿಗಾರ್ ತುಂಬಾ ಇಷ್ಟವಾಯಿತು. ಅದರ ಪರಿಮಳಕ್ಕೆ ಮಾರು ಹೋದ ಅವರು ಅದನ್ನ ತಯಾರಿಸಿದ ವ್ಯಕ್ತಿಯನ್ನ ಪತ್ತೆ ಹಚ್ಚಿ ಪ್ರತ್ಯೇಕ ಕಾರ್ಖಾನೆಯನ್ನೇ ಆರಂಭಿಸಿದ್ರು. ಹಾಗಾದ್ರೆ ಸಿಗಾರ್ಗೆ ಪ್ರಸಿದ್ಧವಾದ ಈ ದೇಶ ಯಾವುದು? ಭಾರತ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಸಹಯೋಗದೊಂದಿಗೆ ಬುಡಕಟ್ಟು ಹೋಮ್ ಸ್ಟೇ ಮಾಲೀಕರಿಗಾಗಿ ಕೌಶಲ್ಯ ಅಭಿವೃದ್ಧಿ ಮತ್ತು ಸಾಮರ್ಥ್ಯ ವೃದ್ಧಿಗೆ ಕಾರ್ಯಕ್ರಮವನ್ನು ಆಯೋಜಿಸಿದೆ. ದೇಶದಾದ್ಯಂತ ಬುಡಕಟ್ಟು ಹೋಮ್ ಸ್ಟೇ ನಿರ್ವಾಹಕರ ವೃತ್ತಿಪರ ಆತಿಥ್ಯ ಕೌಶಲ್ಯಗಳನ್ನು ಬಲಪಡಿಸುವ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ದೇಶದ ವಿವಿಧ ಭಾಗಗಳಿಂದ ಬುಡಕಟ್ಟು ಹೋಮ್ ಸ್ಟೇ ನಿರ್ವಾಹಕರಿಗೆ ಆತಿಥ್ಯ ಕೌಶಲ್ಯ ಕುರಿತು ತರಬೇತಿಯನ್ನು ನೀಡಲಾಯಿತು. ಆತಿಥ್ಯ ಕ್ಷೇತ್ರದ ಸೇವಾ ಮಾನದಂಡಗಳು ವ್ಯಾಪಾರ ವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದು, ಈ ಕುರಿತು ಚರ್ಚೆ ನಡೆಸಲಾಯಿತು. ಈ ಮಾದರಿಯ ಕಾರ್ಯಕ್ರಮಗಳು ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಮತ್ತು ಬುಡಕಟ್ಟು ಜನರ ಉನ್ನತಿಗೆ ಪೂರಕವಾಗಲಿದೆ ಎಂದು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಅಧಿಕಾರಿಗಳು ತಿಳಿಸಿದ್ದಾರೆ.
ಆಂಧ್ರಪ್ರದೇಶ ಸರ್ಕಾರ ಐತಿಹಾಸಿಕ ಯೋಜನೆಯೊಂದಕ್ಕೆ ಚಾಲನೆ ನೀಡಿದೆ. ಸರ್ಕಾರಿ ಸಾರಿಗೆಗಳಲ್ಲಿ ವಿಶೇಷ ಚೇತನ ವ್ಯಕ್ತಿಗಳಿಗೆ ಉಚಿತ ಪ್ರಯಾಣವನ್ನ ಕಲ್ಪಿಸುವ ಮೂಲಕ ದಿವ್ಯಾಂಗ ಶಕ್ತಿ ಯೋಜನೆಯನ್ನ ಪರಿಚಯಿಸಿದೆ. ವಿಶೇಷ ಚೇತನ ವ್ಯಕ್ತಿಗಳ ಪ್ರಯಾಣ ವೆಚ್ಚವನ್ನ ತಗ್ಗಿಸುವ ನಿಟ್ಟಿನಲ್ಲಿ ಈ ಯೋಜನೆಯನ್ನ ರೂಪಿಸಲಾಗಿದ್ದು, ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಕೋರಿದ್ದಾರೆ. ಇದಲ್ಲದೆ ವಿಶೇಷ ಚೇತನರ ಸಹಾಯಕರಾಗಿ ಪ್ರಯಾಣ ಮಾಡುವ ವ್ಯಕ್ತಿಗಳಿಗೂ ಬಂಪರ್ ಆಫರ್ ನೀಡಿರುವ ಆಂಧ್ರ ಸರ್ಕಾರ ಟಿಕೆಟ್ ದರದಲ್ಲಿ ರಿಯಾಯಿತಿಯನ್ನ ಘೋಷಿಸಿದೆ. ದೇಶದ ಹಲವಾರು ರಾಜ್ಯಗಳಲ್ಲಿ ವಿಶೇಷ ಚೇತನರಿಗಾಗಿ ಉಚಿತ ಪ್ರಯಾಣ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಪ್ರಯಾಣದ ಅಂತರದ ಮಿತಿಯನ್ನ ಸೀಮಿತಗೊಳಿಸಲಾಗಿದೆ. ಆದರೆ ಮೊದಲ ಬಾರಿಗೆ ಆಂಧ್ರಪ್ರದೇಶ ಸರ್ಕಾರ ಅಂತರದ ಮಿತಿಗೆ ಕಡಿವಾಣ ಹಾಕದೆ ವಿಶೇಷ ಚೇತನರ ಅಭ್ಯುದಯಕ್ಕೆ ನಿಂತಿದೆ ಎಂದು ಸರ್ಕಾರ ತಿಳಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ವೈಸಾಖಿ ಯಾವ ರಾಜ್ಯದ ಹಬ್ಬ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.